ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸ್ಲಿಪ್ ಗೇಜಸ್ ಅಥವಾ ಗೇಜ್ ಬ್ಲಾಕ್ ಬಗ್ಗೆ ಸ್ಟಡಿ ಮಾಡೋಣ. ಈ ಗೇಜ್ ಬ್ಲಾಕ್ ಅಂದ್ರೆ ಏನು, ಎಲ್ಲಿ ಯೂಸ್ ಮಾಡ್ತಾರೆ, ಯಾಕೆ ಬೇಕಂತಕ್ಕಂಥದ್ದನ್ನು ನಾವು ಇವತ್ತು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಇಲ್ಲಿ ನೋಡಿ, ಸ್ಲಿಪ್ ಗೇಜಸ್ ಆರ್ ಗೇಜ್ ಬ್ಲಾಕ್ಸ್ ಆರ್ ಯೂಸ್ ಆಸ್ ಎ ಸ್ಟ್ಯಾಂಡರ್ಡ್ ಫಾರ್ ಪ್ರಿಸಿಷನ್ ಲೆಂತ್ ಮೆಜರ್ಮೆಂಟ್. ಈ ಸ್ಲಿಪ್ ಗೇಜು ಅಥವಾ ಗೇಜ್ ಬ್ಲಾಕ್ಸ್ ಅಂತಕ್ಕಂಥವನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಲೆಂತ್ ಮೆಜರ್ಮೆಂಟ್ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಈ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಏನದಲ್ಲ, ಇವಕ್ಕೆ ಪ್ರತಿಯೊಂದು ಪೀಸ್ ನಾವು ಸ್ಲಿಪ್ ಗೇಜ್ ಅಂತ ಹೇಳ್ತೀವಿ. ಸೊ ಇವು ಬೇರೆ ಬೇರೆ ಲೆಂತ್ಗೆ ಎಕ್ಸಾಕ್ಟ್ ಸ್ಟ್ಯಾಂಡರ್ಡ್ ಲೆಂತ್ಗೆ ಸೆಟ್ ಇರ್ತಾವ. ಸೊ ಆ ಲೆಂತ್ ಎಷ್ಟು ಇರುತ್ತೆ ಅಂದ್ರೆ 0.0005 mm ಅಂದ್ರೆ ಅಪ್ ಟು 0.5 ಮೈಕ್ರಾನ್ ಅಷ್ಟೊಂದು ಪ್ರಿಸಿಷನ್ ವರೆಗೂ ನಾವು ಲೆಂತ್ ಅನ್ನ ಮೇಜರ್ ಮಾಡ್ತಕ್ಕಂಥ ಒಂದು ಬ್ಲಾಕ್ಗಳು. 0.5 1 ಮೈಕ್ರಾನ್ ಅಲ್ಲ. ನಾವು ಈ ಇದರಲ್ಲಿ ಯಾವುದರಲ್ಲಿ ಮೈಕ್ರೋಮೀಟರ್ ಅಲ್ಲಿ 1 ಮೈಕ್ರಾನ್ ವರೆಗೂ ಮಾಡ್ತೇವೆ ನಾವು. 10 ಮೈಕ್ರಾನ್, ಆಮೇಲೆ 1 ಇಯರ್ ಮೈಕ್ರೋಮೀಟರ್ 1 ಮೈಕ್ರಾನ್ ಮಿನಿಮಮ್ ಇದು ಮಾಡ್ತೇವೆ. ಆದ್ರೆ ಇದರಲ್ಲಿ ಅಪ್ ಟು 0.5 ಮೈಕ್ರಾನ್ ವರೆಗೂ ನಾವು ಲೆಂತ್ ಅನ್ನ ಸೆಟ್ ಮಾಡಬಹುದು ಸ್ಟ್ಯಾಂಡರ್ಡ್. ಅಪ್ ಟು 0.5 ಅಂದ್ರೆ ಅಷ್ಟೇ ಇರಂಗಿಲ್ಲ, ಆ ಒಂದು ಇದರಲ್ಲಿ ಡಿಜಿಟ್ ಗಳಲ್ಲಿ ಸಪೋಸ್ 10.0005 mm ಎಂದು ಲೆಂತ್ ಸೆಟ್ ಮಾಡಬೇಕಾಗಿತ್ತು. ಸೊ ಅಂತ ಸಂದರ್ಭದಲ್ಲಿ ನಾವು ಸ್ಲಿಪ್ ಗೇಜ್ಗಳನ್ನು ಯೂಸ್ ಮಾಡಿ ಈ ರೀತಿಯಾಗಿರ್ತಕ್ಕಂಥ ಒಂದು ಲೆಂತ್ ಅನ್ನ ಸೆಟ್ ಮಾಡಬಹುದು. ನೆಕ್ಸ್ಟ್ ನೋಡಿ, these are made in sets and consist of a number of hardened blocks made up of high grade steel with low thermal expansion. ಇವು ಸೆಟ್ಸ್ ನಂಬರ್ ಆಫ್ ಇದು ಬರ್ತದೆ, 87, 95, 112 ಈ ತರ ಒಂದು ಸೆಟ್ ಬರುತ್ತೆ. ಸಿಂಗಲ್ ಪೀಸ್ ಬರಲ್ಲ ಇದು. ಇಲ್ಲಿದೆ ನೋಡಿ, ಈ ಬಾಕ್ಸ್ ಅಲ್ಲಿ ಇದಾವಲ್ಲ ಸೆಟ್, ಆ ರೀತಿ ಸೆಟ್ ಬರುತ್ತೆ. ಇವುಗಳು ಹಾರ್ನಿಂಗ್ ಮಾಡಿರ್ತಾರೆ. ಇವೇನಿದಾವಲ್ಲ ಗೇಜ್ಗಳು, ಇವು ತರ ರೆಕ್ಟ್ಯಾಂಗ್ಯುಲರ್ ಶೇಪ್ ಇರುತ್ತೆ. ಆಮೇಲೆ ಎಲ್ಲ ಫೇಸ್ಗಳನ್ನು 4 ಫೇಸ್ಗಳನ್ನ 6 ಫೇಸ್ಗಳು ಕೂಡ ಇಲ್ಲಿ ಅಕ್ಯುರೇಟ್ ಆಗಿ ಗ್ರೈಂಡಿಂಗ್ ಮಾಡಿರ್ತಾರೆ. ಅದರ ಜೊತೆಗೆ ಹೀಟ್ ಟ್ರೀಟ್ಮೆಂಟ್ ಮಾಡಿರ್ತಾರೆ. ಇವನ್ನ ಹೈ ಗ್ರೇಡ್ ಸ್ಟೀಲ್ ಇಂದ ಮಾಡಿರ್ತಾರೆ. ಅಂದ್ರೆ ಏನಾದ್ರೂ ಟೆಂಪರೇಚರ್ ಅಲ್ಲಿ ವೇರಿಯೇಷನ್ ಆದ್ರೆ ಎಕ್ಸ್ಪಾನ್ಷನ್ ಆಗಬಾರ್ದು, ಆ ರೀತಿ ಟ್ರೀಟ್ಮೆಂಟ್ ಮಾಡಿ ಇವುಗಳನ್ನ ಹೈ ಗ್ರೇಡ್ ಸ್ಟೀಲ್ ಅಲ್ಲಿ ತಯಾರು ಮಾಡಿರ್ತಾರೆ. ನೋಡಿ, they are hardened throughout and heat treated further for stabilization. The two opposite measuring faces of each block are lapped flat and parallel to definite size within extremely closed tolerance. ಇಲ್ಲಿ ನೋಡಿ, ಮೆಜರಿಂಗ್ ಫೇಸ್ ಅಂತ ಬರ್ತಾವೆ ಇದರಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಇದೊಂದು ಮೆಜರಿಂಗ್ ಫೇಸು, ಆಮೇಲೆ ಇಲ್ಲಿ ಬಾಟಮ್ ಅಲ್ಲಿ ಮೆಜರಿಂಗ್ ಫೇಸ್ ಬರುತ್ತೆ. ಇವೆರಡನ್ನು ಏನ್ ಮಾಡಿರ್ತಾರೆ, ಲ್ಯಾಪಿಂಗ್ ಮಾಡಿರ್ತಾರೆ. ಅಂಡ್ ಪ್ಯಾರಲಲ್ ಟು ಡೆಫಿನಿಟ್ ಸೈಜ್ ವಿತ್ ಇನ್ ದ ಎಕ್ಸ್ಟ್ರೀಮ್ಲಿ ಕ್ಲೋಸ್ ಟಾಲರೆನ್ಸ್ ಅಲ್ಲಿ ಅವನ್ನ ಗ್ರೈಂಡಿಂಗ್ ಮಾಡಿದ ನಂತರ ಲ್ಯಾಪಿಂಗ್ ಕೂಡ ಮಾಡಿರ್ತಾರೆ ಮೆಜರಿಂಗ್ ಫೇಸ್ಗಳನ್ನು. ಎ ಪರ್ಟಿಕ್ಯುಲರ್ ಸೈಜ್ ಕ್ಯಾನ್ ಬಿ ಬಿಲ್ಟ್ ಅಪ್ ಬೈ ರಿಂಗಿಂಗ್ ಇಂಡಿವಿಜುವಲ್ ಸ್ಲಿಪ್ ಗೇಜ್ ಟುಗೆದರ್. ಇಲ್ಲಿ ನಮಗೆ ಒಂದು ಸೈಜ್ ಅನ್ನ, ಫಾರ್ ಎಕ್ಸಾಂಪಲ್ 28.325 ಈ ತರ ಬೇಕಾಗಿತ್ತು. ಸೊ ಆ ಸೈಜ್ ಅನ್ನ ನಾವು, ಆ ಸೈಜ್ ಪಕ್ಕ ಒಂದೇ ಸ್ಲಿಪ್ ಗೇಜ್ ಸಿಗಲ್ಲ. ಸೊ ಆ ಸೈಜ್ ಅನ್ನ ನಾವೇನ್ ಮಾಡ್ತೀವಿ, ಡಿಫ್ರೆಂಟ್ ಸ್ಲಿಪ್ ಗೇಜ್ ಗಳನ್ನ ಸೆಲೆಕ್ಟ್ ಮಾಡಿ ಒಂದಕ್ಕೊಂದು ಅವನ್ನ ಬಿಲ್ಟ್ ಮಾಡ್ತೇವೆ. ಯಾವ ರೀತಿ, ಇದೊಂದು ಸ್ಲಿಪ್ ಗೇಜ್ ಅಂತ ಕೊಟ್ಟರೆ ಇದೊಂದು ಸ್ಲಿಪ್ ಗೇಜ್, ಇವೆರಡನ್ನ ಒಂದರ ಮೇಲೆ ಒಂದು ಪ್ರೆಸ್ ಮಾಡಿ ಆಮೇಲೆ ಈ ತರ ರೊಟೇಟ್ ಮಾಡಿ ಎರಡನ್ನು ಒಂದೇ ಲೈನ್ ತರ್ತಕ್ಕಂಥದ್ದು. ಆಮೇಲೆ ಅವನಿಗೆ ನೀವು ಬೇರೆ ಬೇರೆ ಮಾಡ್ಲಿಕ್ಕೆ ನೋಡಿದ್ರೆ ಬೇರೆ ಬೇರೆ ಆಗಲ್ಲ, ಒಂದಕ್ಕೊಂದು ಪರ್ಫೆಕ್ಟ್ ಆಗಿ ಹಿಡ್ಕೋತಾವ. ಆಮೇಲೆ ಅವ್ನು ಬೇರೆ ಬೇರೆ ಮಾಡ್ಬೇಕಾದ್ರೆ ಮತ್ತೆ ಇದನ್ನ ಈ ತರ ರೊಟೇಟ್ ಮಾಡಿ ಈ ತರ ತೆಗಿಬೇಕು. ಇಲ್ಲಿ ನೋಡಿ, ಇದಕ್ಕೆ ರಿಂಗಿಂಗ್ ಪ್ರೊಸೆಸ್ ಅಂತ ಹೇಳಿ. ಇಲ್ಲಿ ನೋಡಿ, ಇದೊಂದು ಸ್ಲಿಪ್ ಗೇಜು, ಇದೊಂದು ಸ್ಲಿಪ್ ಗೇಜು. ಈ ಮೇಲಿನ ಸ್ಲಿಪ್ ಗೇಜ್ ಅನ್ನ ಕೆಳಗಿನ ಸ್ಲಿಪ್ ಗೇಜ್ ಮೇಲೆ ಪ್ರೆಸ್ ಮಾಡಿ ಈ ತರ ರೊಟೇಟ್ ಮಾಡಿ ಮಾಡ್ತಕ್ಕಂಥ ಒಂದು ವಿಧಾನ. ಇನ್ನೊಂದು
ಇಲ್ಲಿ ಎರಡೂ ಫೇಸ್ಗಳನ್ನ ಒಂದಕ್ಕೊಂದು ಈ ರೀತಿಯಾಗಿ ಉಜ್ಜಿಬಿಟ್ಟು ಬಿಲ್ಡಪ್ ಮಾಡ್ತಕ್ಕಂಥದ್ದು ಇನ್ನೊಂದು. ಇದಕ್ಕೆ ರಿಂಗಿಂಗ್ ಅಂತ ಹೇಳ್ತೀವಿ. ಇಂಡಿವಿಜುವಲ್ ಸ್ಲಿಪ್ ಗೇಜ್ ಅನ್ನ ಒಂದಕ್ಕೊಂದು ರಿಂಗಿಂಗ್ ಮಾಡಿ ನಾವು ಬೇಕಾಗಿರ್ತಕ್ಕಂಥ ಲೆಂತ್ ಅನ್ನ ಬಿಲ್ಡಪ್ ಮಾಡ್ತೀವಿ. Some sets of slip gauges also contain protector slip of some standard thickness made from higher wear resistance steel or tungsten carbide. ಕೆಲವೊಂದು ನೋಡ್ರಿ, ಇದು ಸ್ಲಿಪ್ ಗೇಜು ಇವುಗಳಿಗೆ ಪ್ರೊಟೆಕ್ಟರ್ ಸ್ಲಿಪ್ ಅನ್ನ ಹಾಕಿರ್ತಾರೆ. ಕೆಲವೊಂದು ಸ್ಲಿಪ್ ಗೇಜ್ಗೆ ಮೇಲ್ಗಡೆ ಪ್ರೊಟೆಕ್ಟರ್ ಸ್ಲಿಪ್ ಅಂತ ಹಾಕಿರ್ತಾರೆ. ಸೊ ಇವು ವೇರ್ ರೆಸಿಸ್ಟೆನ್ಸ್ ಸ್ಟೀಲ್ ಇಂದ ಅಥವಾ ಟಂಗ್ಸ್ಟನ್ ಕಾರ್ಬೈಡ್ ನಿಂದ ಮಾಡಿರ್ತಾರೆ. These are used for protecting the exposed faces of the slip gauge pad from damage. ಇಲ್ಲಿ ಸ್ಲಿಪ್ ಗೇಜಿನ ಫೇಸ್ಗಳು ಬಾಟಮ್ ಅಂಡ್ ಟಾಪ್ ಫೇಸು ಡ್ಯಾಮೇಜ್ ಆಗದೇ ಇರೋ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಸ್ಲಿಪ್ ಗೇಜ್ ಪ್ರೊಟೆಕ್ಟರ್ಗಳನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಸ್ಲಿಪ್ ಗೇಜ್ಗಳಲ್ಲಿ ಗ್ರೇಡ್ಸ್ ಬರ್ತಾವೆ. ಸ್ಲಿಪ್ ಗೇಜ್ಗಳಲ್ಲಿ 4 ರೀತಿಯ ಗ್ರೇಡ್ ಬರ್ತಾವೆ. ಒಂದು ಗ್ರೇಡ್ 00 ಅಕ್ಯುರಸಿ ಗ್ರೇಡ್ ಅಂತ ಬರುತ್ತೆ. ಇದೇನಂದ್ರೆ ಇಟ್ ಈಸ್ ಎ ಕ್ಯಾಲಿಬ್ರೇಷನ್ ಗೇಜ್ ಯೂಡ್ ಹ್ಯಾಸ್ ಎ ಸ್ಟ್ಯಾಂಡರ್ಡ್ ಫಾರ್ ರೆಫರೆನ್ಸ್ ಟು ಟೆಸ್ಟ್ ಆಲ್ ದ ಅದರ್ ಗ್ರೇಡ್ಸ್. ಇದೇನಿದೆ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಒಂದು ಕ್ಯಾಲಿಬ್ರೇಷನ್ ರೂಮ್ ಅಲ್ಲಿ ಇಟ್ಟಿರ್ತಾರೆ. ಇದನ್ನೇ ನಾವು ವರ್ಕ್ಶಾಪ್ಗಳಲ್ಲಾಗಲಿ ಇನ್ಸ್ಪೆಕ್ಷನ್ಗಳಿಗಾಗಲಿ ಯೂಸ್ ಮಾಡಲ್ಲ, ಕ್ಯಾಲಿಬ್ರೇಷನ್ ರೂಮ್ ಅಲ್ಲಿ ಇರುತ್ತೆ. ಇದನ್ನ ನಾವು ಬೇರೆ ಇನ್ನು 3 ಏನಿರ್ತಾವಲ್ಲ, 3 ಗ್ರೇಡು ಸ್ಲಿಪ್ ಗೇಜಸ್, ಅವುಗಳು ಅಕ್ಯುರೇಟ್ ಆಗಿದಾವ, ಅವುಗಳು ಕರೆಕ್ಟ್ ಆಗದಾವ ಇಲ್ಲೋ ಅಂತಕ್ಕಂಥದನ್ನ ಕ್ರಾಸ್ ಚೆಕ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಅದಕ್ಕೆ ಮಾತ್ರ ಯೂಸ್ ಮಾಡ್ತಕ್ಕಂಥ ಸ್ಲಿಪ್ ಗೇಜ್ಗಳಿಗೆ ನಾವು 00 ಅಕ್ಯುರೇಸಿ ಗ್ರೇಡ್ ಇರ್ತಕ್ಕಂಥ ಸ್ಲಿಪ್ ಗೇಜ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಗ್ರೇಡ್ 0 ಅಕ್ಯುರೇಸಿ. ಇಲ್ಲಿ ಇಟ್ ಈಸ್ ಅನ್ ಇನ್ಸ್ಪೆಕ್ಷನ್ ಗ್ರೇಡ್ ಮೀನ್ಡ್ ಫಾರ್ ಇನ್ಸ್ಪೆಕ್ಷನ್ ಪರ್ಪೋಸ್. ಸೊ ಇನ್ಸ್ಪೆಕ್ಷನ್ ಪರ್ಪೋಸ್ಗೆ ಮಾತ್ರ ಇವುಗಳನ್ನು ನಾವು ಯೂಸ್ ಮಾಡ್ತೀವಿ. ನಂತರ ಬರ್ತಕ್ಕಂಥದ್ದು ಗ್ರೇಡ್ 1 ಅಕ್ಯುರೇಸಿ. ಇಲ್ಲಿ ವರ್ಕ್ಶಾಪ್ ಗ್ರೇಡ್ ಫಾರ್ ಪ್ರಿಸಿಷನ್ ಟೂಲ್ ರೂಮ್ ಅಪ್ಲಿಕೇಶನ್. ಇದಕ್ಕೆ ವರ್ಕ್ಶಾಪ್ ಗ್ರೇಡ್, ಇದು ಪ್ರಿಸಿಷನ್ ಟೂಲ್ ರೂಮ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಇದು ಇನ್ಸ್ಪೆಕ್ಷನ್ಗೆ, ಇದು ಟೂಲ್ ರೂಮ್ಗೆ. ಆಮೇಲೆ ಗ್ರೇಡ್ 2 ಅಕ್ಯುರೇಸಿ ಇದೆಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಫಾರ್ ಜನರಲ್ ವರ್ಕ್ಶಾಪ್ ಅಪ್ಲಿಕೇಶನ್. ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೇವಲ್ಲ ಅಲ್ಲಿ ಚೆಕ್ ಮಾಡ್ಲಿಕ್ಕೆ, ಕಾಂಪೋನೆಂಟ್ಗಳನ್ನು ಚೆಕ್ ಮಾಡ್ಲಿಕ್ಕೆ ನಾವು ಗ್ರೇಡ್ 2 ಸೆಕೆಂಡ್ ಗ್ರೇಡ್ ಇರ್ತಕ್ಕಂಥ ಸ್ಲಿಪ್ ಗೇಜ್ಗಳನ್ನು ಯೂಸ್ ಮಾಡ್ತೀವಿ. ಆಮೇಲೆ ಸ್ವಲ್ಪ ಪ್ರಿಸಿಷನ್ ಟೂಲ್ ರೂಮ್ ಅಲ್ಲಿ ಇರ್ತಕ್ಕಂಥ ಗೇಜ್ಗಳನ್ನ ಮಾಡ್ತಕ್ಕಂಥದ್ದು, ಜಿಗ್ಸು ಫಿಕ್ಚರ್ ಮಾಡ್ತಕ್ಕಂಥ ಒಂದು ಇದರಲ್ಲಿ ನಾವು ವರ್ಕ್ಶಾಪ್ಗಳಲ್ಲಿ ಏನು ಯೂಸ್ ಮಾಡ್ತೀವಿ, ಗ್ರೇಡ್ 1 ಅಕ್ಯುರೇಸಿ ಇರ್ತಕ್ಕಂಥ ಸ್ಲಿಪ್ ಗೇಜ್ಗಳನ್ನು ಯೂಸ್ ಮಾಡ್ತೀವಿ. ಆಮೇಲೆ ಇವುಗಳನ್ನ ಇನ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಜಾಬ್ಗಳನ್ನ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ ಒಂದು ಬೇರೆ ಇರ್ತದೆ. ಸೊ ಅವ್ರು ಯೂಸ್ ಮಾಡ್ತಕ್ಕಂಥದ್ದು ಇದು 0 ಗ್ರೇಡು. ಆಮೇಲೆ ಇವೆಲ್ಲವನ್ನು ಕ್ಯಾಲಿಬ್ರೇಷನ್ ಮಾಡಲಿಕ್ಕೆ ನಾವು 00 ಗ್ರೇಡ್ ಇರ್ತಕ್ಕಂಥ ಅಕ್ಯುರೇಸಿ ಇರ್ತಕ್ಕಂಥ ಸ್ಲಿಪ್ ಗೇಜ್ಗಳನ್ನು ಯೂಸ್ ಮಾಡ್ತೀವಿ. ಯಾವ ರೀತಿ ತೂಕ ನೋಡ್ರಿ, ಪ್ರತಿ ವರ್ಷ ತೂಕದ ಬಟ್ಟೆಗಳನ್ನ ಕ್ಯಾಲಿಬ್ರೇಷನ್ ಮಾಡ್ಬೇಕಾಗುತ್ತೆ. ವೇಟ್ ಆ್ಯಂಡ್ ಮೆಜರ್ಮೆಂಟ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, ಅವ್ರ ಹತ್ರ ತೊಗೊಂಡೋಗಿ ಯಾವ ರೀತಿಯಾಗಿ ಅದು ಹೆಚ್ಚಿದೆಯೋ ಕಡಿಮೆ ಇದೆಯೋ ಸೌದಿದೆಯೋ ಅಥವಾ ಏನಾದ್ರು ವೇರಿಯೇಷನ್ ಇದೆಯೋ ಅನ್ನೋದನ್ನ ಚೆಕ್ ಮಾಡ್ತಾರಲ್ಲ, ಅದೇ ರೀತಿಯಾಗಿ ನಾವು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಗಳನ್ನು ಕೂಡ ಇಲ್ಲೊಂದು ಕ್ಯಾಲಿಬ್ರೇಷನ್ ರೂಮ್ ಇರುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡಿಸ್ಬೇಕಾಗತ್ತೆ. ಇಲ್ಲಿ ನೋಡಿ, BIS ರೆಕಮೆಂಡೆಡ್ ಗ್ರೇಡ್ಸ್ ಯಾವ ಅಂದ್ರೆ 0, 1 and 2. ಇಲ್ಲಿ 00 ಗ್ರೇಡು ಕೇವಲ ಕ್ಯಾಲಿಬ್ರೇಷನ್ಗೆ ಮಾತ್ರ ಒಂದು ರೂಮಲ್ಲಿ ಸಪ್ರೇಟ್ ಆಗಿ ತೆಗೆದಿಟ್ಟಿರ್ತಾರೆ. ಅದಕ್ಕೆ ಒಂದೆಲ್ಲ ಒಂದು ಏರ್ ಕಂಡೀಷನ್ ಇರ್ತದೆ ಆ ರೂಮ್, ಸ್ಟ್ಯಾಂಡರ್ಡ್ ಅದು. ಇವು 3 ಏನಿದಾವಲ್ಲ ಇವೆಲ್ಲ ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ತಕ್ಕಂಥ, ಒಂದು ಇನ್ಸ್ಪೆಕ್ಷನ್ಗೆ, ಇನ್ನೊಂದು ಟೂಲ್ ರೂಮ್ಗೆ, ಇನ್ನೊಂದು ನಾರ್ಮಲ್ ವರ್ಕ್ಶಾಪ್ಗೆ ಯೂಸ್ ಮಾಡ್ತಕ್ಕಂಥ. ಈ ಸ್ಲಿಪ್ ಗೇಜ್ಗಳನ್ನು ಯೂಸ್ ಮಾಡುವಾಗ ಏನೇನು ಕೇರ್ ತಗೋಬೇಕು ಅನ್ನತಕ್ಕಂಥದ್ದು ನೋಡೋಣ. ಯೂಸ್ ಮಿನಿಮಮ್ ನಂಬರ್ ಆಫ್ ಬ್ಲಾಕ್ಸ್ ಆಸ್ ಫಾರ್ ಆಸ್ ಪಾಸಿಬಲ್ ವೈಲ್ ಬಿಲ್ಡಿಂಗ್ ಅಪ್ ಎ ಪರ್ಟಿಕ್ಯುಲರ್ ಡೈಮೆನ್ಷನ್. ಒಂದು ಪರ್ಟಿಕ್ಯುಲರ್ ಡೈಮೆನ್ಷನ್ ಅನ್ನು ನೀವು ಬಿಲ್ಡಪ್ ಮಾಡುವಾಗ ಎಷ್ಟು ಸಾಧ್ಯ ಅದೋ ಯೂಸ್ ಮಿನಿಮಮ್ ನಂಬರ್ ಆಫ್ ಬ್ಲಾಕ್ಸ್, ಎಷ್ಟು ಸಾಧ್ಯ ಅದೋ ಮಿನಿಮಮ್, ಅಷ್ಟು ಮಿನಿಮಮ್ ಬ್ಲಾಕ್ಗಳನ್ನು ಯೂಸ್ ಮಾಡಿ ಒಂದು ಪರ್ಟಿಕ್ಯುಲರ್ ಒಂದು ಲೆಂತ್ ಅನ್ನ ನೀವು ಸೆಟ್ ಮಾಡಬೇಕು, ಬಿಲ್ಡ್ ಮಾಡಬೇಕು.
ಪರ್ಟಿಕ್ಯುಲರ್ ಡೈಮೆನ್ಷನ್ ಅನ್ನು, ಮೆಜರ್ಮೆಂಟ್ ಡೈಮೆನ್ಷನ್. While building the slip gauges, start ringing with the largest slip gauge and finish with the smallest. ಇಲ್ಲಿ ಸ್ಲಿಪ್ ಗೇಜ್ಗಳನ್ನು ರಿಂಗಿಂಗ್ ಮಾಡಿ ಕೂಡಿಸ್ಬೇಕಂತ ಹೇಳಿದೆ ಒಂದಕ್ಕೊಂದು. ಅದರಲ್ಲಿ ದಪ್ಪ ಇರ್ತಕ್ಕಂಥದ್ದು, ಹೆಚ್ಚಿಗೆ ಲೆಂತ್ ಇರ್ತಕ್ಕಂಥದ್ದು, ಹೆಚ್ಚಿಗೆ ದಪ್ಪ ಇರ್ತಕ್ಕಂಥದ್ದನ್ನು ಮೊದಲು ತಗೊಂಡು ಅವುಗಳನ್ನ ಒಂದರ ಮೇಲೆ ಒಂದು ರಿಂಗಿಂಗ್ ಮಾಡಿ ಕೂಡಿಸ್ಬೇಕು. ಆ ನಂತರ ಸಣ್ಣ 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 ಬರ್ತಾವಲ್ಲ ಅವನ್ನ ಲಾಸ್ಟ್ಗೆ ಕೂಡಿಸ್ತಾ ಬರುತ್ತೆ. ಮೊದಲು ದಪ್ಪೊಂದು, ಆಮೇಲೆ ಅದಕ್ಕಿಂತ ಕಡಿಮೆ, ಅದಕ್ಕಿಂತ ಕಡಿಮೆ, ಅದಕ್ಕಿಂತ ಕಡಿಮೆ, ಆಮೇಲೆ ಲಾಸ್ಟ್ಗೆ ತೆಳುವೊಂದು ಯೂಸ್ ಮಾಡಬೇಕು. ನೆಕ್ಸ್ಟ್ ನೋಡಿ, ವೈಲ್ ಹೋಲ್ಡಿಂಗ್ ದ ಸ್ಲಿಪ್ ಗೇಜಸ್ ಡು ನಾಟ್ ಟಚ್ ದ ಲ್ಯಾಪ್ಡ್ ಸರ್ಫೇಸ್. ಸ್ಲಿಪ್ ಗೇಜ್ ಅನ್ನು ಹಿಡಿತೇವಲ್ಲ ಅವುಗಳನ್ನ ಹಿಂಗೆ ಮೇಲೆ ಮೆಜರಿಂಗ್ ಸರ್ಫೇಸ್ಗಳನ್ನು ಟಚ್ ಮಾಡಬಾರ್ದು, ಸೈಡ್ ಅಲ್ಲಿ ಹಿಡಿಬೇಕು. ಇವೆರಡು ಮೆಜರಿಂಗ್ ಸರ್ಫೇಸ್, ಇವನ್ನು ಟಚ್ ಮಾಡಂಗಿಲ್ಲ, ಸೈಡ್ಗಳಲ್ಲಿ ಹಿಡಿಬೇಕು. ಯಾಕಂದ್ರೆ ಇವು ಟಚ್ ಮಾಡಿದ್ರೆ ಏನಾಗುತ್ತೆ, ಅಕ್ಯುರೇಸಿ ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ ಡಸ್ಟ್ ಎಲ್ಲ ಅಲ್ಲಿ ಕುಂತು ಅಕ್ಯುರೇಸಿ ಹಾಳಾಗ್ತಕ್ಕಂಥ ಇದು ಇರುತ್ತೆ. ಆಫ್ಟರ್ ಯೂಸ್ ಕ್ಲೀನ್ ದ ಸ್ಲಿಪ್ with carbon tetrachloride and apply petroleum jelly for protect against the rust. ಸೊ ಯೂಸ್ ಆದಮೇಲೆ ವರ್ಕ್ಶಾಪ್ಗಳಲ್ಲಿ ಏನಾಗುತ್ತೆ, ಕೂಲಂಟ್ ಬೀಳೋದು, ಆಯಿಲ್ ಬೀಳೋದು ಅದೆಲ್ಲ ಬೀಳುತ್ತೆ ವರ್ಕ್ಶಾಪ್ಗಳಲ್ಲಿ. ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ಅವನ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತಕ್ಕಂಥ ಒಂದು ಲಿಕ್ವಿಡ್ ಅನ್ನು ಅಪ್ಲೈ ಮಾಡಿ, ಆಮೇಲೆ ಪೆಟ್ರೋಲಿಯಂ ಜೆಲ್ಲಿಯನ್ನು ಅದರಲ್ಲಿ ಕ್ಲೀನ್ ಮಾಡಬೇಕು. ಕಾರ್ಬನ್ ಟೆಟ್ರಾಕ್ಲೋರೈಡ್ ಇಂದ ಕ್ಲೀನ್ ಮಾಡಿ ಆಮೇಲೆ ಪೆಟ್ರೋಲಿಯಂ ಜೆಲ್ಲಿಯನ್ನ ಆ ಕಡೆ ಈ ಕಡೆ ಅಪ್ಲೈ ಮಾಡಿ ಇಡಬೇಕು. ಯಾಕಂದ್ರೆ ಪೆಟ್ರೋಲಿಯಂ ಜೆಲ್ಲಿ ಏನ್ ಮಾಡುತ್ತೆ, ರಸ್ಟ್ ಇಂದ ಪ್ರಿವೆಂಟ್ ಮಾಡುತ್ತೆ, ರಸ್ಟ್ ಹಿಡಿಯೋದನ್ನ ತಪ್ಪಿಸುತ್ತೆ. ಬಿಫೋರ್ ಯೂಸ್ ರಿಮೂವ್ ಪೆಟ್ರೋಲಿಯಂ ಜೆಲ್ಲಿ ವಿತ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಯೂಸ್ ಚಾಮೊಯ್ಸ್ ಲೆದರ್ ಟು ವೈಪ್ ದ ಸರ್ಫೇಸಸ್. ಇಲ್ಲಿ ನೋಡಿ, ನೀವು ಕ್ಲೀನ್ ಮಾಡಿ ಪೆಟ್ರೋಲಿಯಂ ಜೆಲ್ಲಿಯನ್ನು ಹಚ್ಚಿಟ್ಟಿರ್ತೀರ, ಆಮೇಲೆ ನೆಕ್ಸ್ಟ್ ಯೂಸ್ ಮಾಡುವಾಗ ಮತ್ತೆ ಏನ್ ಮಾಡ್ಬೇಕಂದ್ರ ಪೆಟ್ರೋಲಿಯಂ ಜೆಲ್ಲಿಯನ್ನು ತೆಗೆದು ಕಾರ್ಬನ್ ಟೆಟ್ರಾಕ್ಲೋರೈಡ್ ಇಂದ ಕ್ಲೀನ್ ಮಾಡಿ ಮತ್ತೆ ಯೂಸ್ ಮಾಡ್ಬೇಕು. ಅಂದ್ರೆ ಕ್ಲೀನ್ ಸರ್ಫೇಸ್ ಬೇಕಾಗುತ್ತೆ, ಅದರ ಮಧ್ಯೆ ಯಾವುದೇ ರೀತಿಯ ಮಟೀರಿಯಲ್ ಇರಬಾರ್ದು. ಇದ್ರೆ ಏನಾಗುತ್ತೆ, ನಮಗೆ ಬೇಕಾಗಿರ್ತಕ್ಕಂಥ ಅಕ್ಯುರೇಟ್ ಡೈಮೆನ್ಷನ್ ಅನ್ನ ಸೆಟ್ ಮಾಡ್ಲಿಕ್ಕೆ ಆಗಲ್ಲ. ಅದಾದ್ಮೇಲೆ ಚಾಮಸ್ ಲೆದರ್ನಿಂದ ಸರ್ಫೇಸ್ ಅನ್ನ ಕ್ಲೀನ್ ಮಾಡಬೇಕು. ಇಲ್ಲಿ ಡಿಫರೆಂಟ್ ಸೆಟ್ಸ್ ಆಫ್ ಸ್ಲಿಪ್ ಗೇಜಸ್ ಬರ್ತಾವು. ಇದರಲ್ಲಿ ಸೆಟ್ ಆಫ್ 112 ಪೀಸಸ್. ಇಲ್ಲಿ ಒಂದು ನಿಮಗೆ ಒಂದು ಎಕ್ಸಾಂಪಲ್, ಇದರಲ್ಲಿ 87 ಪೀಸಸ್ ಬರ್ತದ, 95 ಪೀಸಿಂದ ಬರ್ತದ, 102 ಪೀಸಿಂದ ಬರ್ತದ, ಆಮೇಲೆ 112 ಪೀಸ್. ಈ ತರ ಬೇರೆ ಬೇರೆ ಸೆಟ್ ಆಫ್ ಒಂದು ಬಾಕ್ಸ್ ಇರುತ್ತೆ, ಒಂದು ದೊಡ್ಡ ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಅಲ್ಲಿ ಅಷ್ಟು ಪೀಸ್ ಇರ್ತಾವೆ. 112 ಯಾವ ರೀತಿ ಇರುತ್ತೆ ಅನ್ನೋದನ್ನ ಈಗ ನೋಡೋಣ. 112ರಲ್ಲಿ ಬರ್ತಕ್ಕಂಥದ್ದು ಏನಂತ, ಎಷ್ಟು ಪೀಸ್, 112 ಪೀಸ್ ಬರುತ್ತೆ. ಆಮೇಲೆ ಒಂದೊಂದು ಪೀಸು ಯಾವ್ಯಾವ ಲೆಂತ್ ಇರುತ್ತವು, ಯಾವ್ಯಾವ ಲೆಂತ್ನು ಎಷ್ಟೆಷ್ಟು ಪೀಸ್ ಇರ್ತಾವ ಅನ್ನೋದನ್ನ ಇಲ್ಲಿ ನೋಡೋಣ. ಇಲ್ಲಿ ಒಂದು ಮೊದಲನೇದು ಸ್ಪೆಷಲ್ ಪೀಸ್ ಬರುತ್ತೆ, ಸ್ಪೆಷಲ್ ಪೀಸ್. ಸೊ ಇದು ಎಷ್ಟಿರುತ್ತೆ ಅಂದ್ರೆ 1.005 mm ಇರುತ್ತೆ. ಇದು ಸಿಂಗಲ್ ಪೀಸ್ 1 mm ಮೇಲೆ 0.005 mm ಅಂದ್ರೆ 0.5 ಮೈಕ್ರಾನ್, 1.005 mm ಇರುತ್ತೆ. ಇದು ಸ್ಪೆಷಲ್ ಪೀಸ್ ಅಂತ ಹೇಳ್ತೀವಿ. ಇದು ಒಂದು ಮಾತ್ರ ಇರುತ್ತೆ. ನೆಕ್ಸ್ಟ್ ನೋಡಿ, ಫಸ್ಟ್ ಸೀರೀಸ್ ಅಂತ ಬರುತ್ತೆ. ಈ ಫಸ್ಟ್ ಸೀರೀಸ್ ಅಲ್ಲಿ 1.001 ಇಂದ 1.009 mm ಇರ್ತಾವೆ. ಎಷ್ಟು? 9 ಪೀಸ್ ಇರ್ತಾವು. ಒಂದು ಪೀಸ್ಲಿಂದ ಇನ್ನೊಂದು ಪೀಸ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ? 0.01 mm ಇರುತ್ತೆ. ಎಕ್ಸಾಂಪಲ್, ಒಂದನೇದ್ದು 1.001 ಇದ್ರೆ, ಎರಡನೇದು 1.002, ಮೂರನೇದು 1.003, ನಾಲ್ಕನೇದು 1.004, ಅದೇ ರೀತಿಯಾಗಿ 1.009 ವರೆಗೂ 9 ಪೀಸ್ಗಳು ಸಪರೇಟ್ ಬರ್ತವೆ. ಅಂದ್ರೆ ಇಲ್ಲಿ ಮೊದಲನೇ ಪೀಸು 4ನೇ ಡಿಜಿಟ್ ಅನ್ನ ಸೆಟ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಕೊನೆಯ ಡಿಜಿಟ್ 1 mm ಅಲ್ಲಿ ಇಲ್ಲಿ 1, 2, 3, 4 mm ಬರ್ತಾವ, 4 ಡಿಜಿಟ್ ಬರ್ತಾವಲ್ಲ. ಸೊ 4ನೇ ಡಿಜಿಟ್ ಅನ್ನ, ಪಾಯಿಂಟ್ ಆದ ನಂತರ 4ನೇ ಡಿಜಿಟ್ ಅನ್ನು ಸೆಟ್ ಮಾಡ್ಲಿಕ್ಕೆ 1ನೇ ಪೀಸ್ ಅನ್ನು ಯೂಸ್ ಮಾಡ್ತೀವಿ. ಪಾಯಿಂಟ್ ಆದ್ಮೇಲೆ 1, 2, 3ನೇ ಡಿಜಿಟ್ ಅನ್ನು ಸೆಟ್ ಮಾಡ್ಲಿಕ್ಕೆ ಈ ಫಸ್ಟ್ ಸೀರೀಸ್ ಅನ್ನು ಯೂಸ್ ಮಾಡ್ತೇವೆ. ಅದು ಹೇಳ್ತೇನೆ ಮುಂದೆ ನಿಮ್ಗೆ ಹೆಂಗ್ ಸೆಟ್ ಮಾಡೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸೆಕೆಂಡ್ ಸೀರೀಸ್ ಬರುತ್ತೆ. ಇದರಲ್ಲಿ 1.01 ರಿಂದ 1.49 mm ವರೆಗೂ ಇರ್ತಾವೆ. ಅಂದ್ರೆ ಒಂದರಿಂದ ಇನ್ನೊಂದು ಡಿಫ್ರೆನ್ಸ್ ಎಷ್ಟು ಬರುತ್ತೆ? 0.01 mm ಅಂದ್ರೆ 10 ಮೈಕ್ರಾನ್. ಇಲ್ಲಿ 1 ಮೈಕ್ರಾನ್ ಡಿಫ್ರೆನ್ಸ್ ಬರುತ್ತೆ. ಒಂದು ಸ್ಲಿಪ್ ಇಂದ ಇನ್ನೊಂದು ಸ್ಲಿಪ್ ಗೇಜ್ಗೆ
1 ಮೈಕ್ರಾನ್ ಡಿಫ್ರೆನ್ಸ್. 0.001 ಅಂದ್ರೆ 1 ಮೈಕ್ರಾನ್. ಈ 10 ಮೈಕ್ರಾನ್ ಡಿಫ್ರೆನ್ಸ್ ಇರ್ತಕ್ಕಂಥವು 49 ಪೀಸ್ ಬರ್ತಾವೆ. ಎಷ್ಟು? 49 ಪೀಸ್. 1.01 ದಿಂದ 1.49 ವರೆಗೆ ಅಂದ್ರೆ 01, 02, 03, 09, 010 ಹಾಗೆ 49 ವರೆಗೂ. 01 ಲಿಂದ 49 ವರೆಗೂ ಅಂದ್ರೆ 49 ಪೀಸಸ್ ಬರ್ತಾವೆ. ಒಂದರಿಂದ ಇನ್ನೊಂದಕ್ಕೆ ಡಿಫ್ರೆನ್ಸು 0.01 mm ಇರುತ್ತೆ. ಸ್ಟೆಪ್ಸ್ ಹಂಗೆ. ಥರ್ಡ್ ಸೀರೀಸ್ ಏನ್ ಬರುತ್ತೆ ಇಲ್ಲಿ 0.5 to 24.5 mm. ಒಂದೊಂದು 0.5 mm ಇರುತ್ತೆ. ಸ್ಟೆಪ್ಸ್ ಎಷ್ಟಿರುತ್ತೆ? ಒಂದರಿಂದ ಇನ್ನೊಂದಕ್ಕೆ 0.5 mm ಹೆಚ್ಚಿಗೆ ಆಗ್ತಾ ಬರುತ್ತೆ. ಸೊ ಮೊದಲೇದು 0.5 ಇದ್ರೆ ಎರಡನೇದು 1 mm ಇರುತ್ತೆ, ಮೂರನೇದು 1.5, ನಾಲ್ಕನೇದು 2, ಐದನೇದು 2.5. ಆ ರೀತಿಯಾಗಿ 24.5 mm ವರೆಗೂ ಟೋಟಲ್ ಎಷ್ಟು ಪೀಸ್ ಬರ್ತಾವೆ? 49 ಪೀಸ್ ಬರುತ್ತೆ. ನಂತರ ಫೋರ್ತ್ ಸೀರೀಸ್ ಅಲ್ಲಿ 4 ಪೀಸ್ಗಳು ಬರ್ತಾವು. ಒಂದೊಂದು ಪೀಸ್ ಎಷ್ಟಿರುತ್ತೆ ಅಂದ್ರೆ 25 to 100 mm. ಒಂದೊಂದು ಸ್ಟೆಪ್ 25 mm ಅಂದ್ರೆ ಮೊದಲನೇದು 25 mm ಇದ್ರೆ ಎರಡನೇದು 50, ಮೂರನೇದು 75, ನಾಲ್ಕನೇದು 100 mm. ಈ ರೀತಿಯಾಗಿ 4 ಪೀಸ್ಗಳು ಬರ್ತವೆ. ಒಂದರಿಂದ ಒಂದಕ್ಕೆ ಡಿಫ್ರೆನ್ಸ್ 25 mm ಇರುತ್ತೆ. ಸೊ ಮೊದಲನೇದು ಇದು ಸ್ಪೆಷಲ್ ಪೀಸು, ಎರಡನೇದರಲ್ಲಿ 9 ಪೀಸು, ಒಂದರಿಂದ ಒಂದಕ್ಕೆ 1 ಮೈಕ್ರಾನ್ ಡಿಫ್ರೆನ್ಸ್ ಬರುತ್ತೆ. ನೆಕ್ಸ್ಟ್ 49 ಪೀಸು, ಒಂದರಿಂದ ಇನ್ನೊಂದಕ್ಕೆ 10 ಮೈಕ್ರಾನ್ ಡಿಫ್ರೆನ್ಸ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಸೀರೀಸ್ ಅಲ್ಲಿ 49 ಪೀಸ್ ಬರ್ತಾವು, ಒಂದರಿಂದ ಒಂದು 0.5 mm ಡಿಫ್ರೆನ್ಸ್ ಬರುತ್ತೆ. ಅದಾದ್ಮೇಲೆ ನಾಲ್ಕನೇ ಸೀರೀಸ್ ಅಲ್ಲಿ 25 mm ವರೆಗೂ ಡಿಫ್ರೆನ್ಸ್ ಇರ್ತಕ್ಕಂಥ ಗೇಜಸ್ ಇರ್ತಾವ. ಟೋಟಲ್ 112 ಪೀಸ್ ಆಗುತ್ತೆ. ಟೋಟಲ್ ಪೀಸ್ ಫಸ್ಟ್ ಸೀರೀಸು, ಸೆಕೆಂಡ್ ಸೀರೀಸು, ಥರ್ಡ್ ಸೀರೀಸು, ಫೋರ್ತ್ ಸೀರೀಸ್. ಈಗ ನಾವು ಒಂದು ಪರ್ಟಿಕ್ಯುಲರ್ ಸೈಜ್ ಅನ್ನ ಬಿಲ್ಡಪ್ ಮಾಡಲಿಕ್ಕೆ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸ್ಲಿಪ್ ಗೇಜ್ಗಳನ್ನು ಹೆಂಗೆ ಸೆಲೆಕ್ಟ್ ಮಾಡ್ತಾವೆ. ಸೆಲೆಕ್ಷನ್ ಅಂಡ್ ಡಿಟರ್ಮಿನೇಷನ್ ಆಫ್ ಸ್ಲಿಪ್ ಗೇಜಸ್ ಫಾರ್ ಡಿಫ್ರೆಂಟ್ ಸೈಜಸ್. ಡಿಫ್ರೆಂಟ್ ಸೈಜ್ಗೆ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು. For determining a particular size, in most cases, a number of slip gauges are to be selected and stacked one over the other by ringing of the slip gauges. ಇಲ್ಲಿ ಒಂದು ಪರ್ಟಿಕ್ಯುಲರ್ ಡೈಮೆನ್ಷನ್ ಅನ್ನು ಬಿಲ್ಡಪ್ ಮಾಡಲಿಕ್ಕೆ ನಾವು ಒಂದಕ್ಕಿಂತ ಹೆಚ್ಚು ಸ್ಲಿಪ್ಗಳನ್ನು ಯೂಸ್ ಮಾಡಿ ಅವುಗಳನ್ನು ರ್ಯಾಂಗಿಂಗ್ ಮುಖಾಂತರ, ಅದರಿಂದ ರಿಂಗಿಂಗ್ ಮುಖಾಂತರ ಸ್ಟ್ಯಾಕ್ ಮಾಡಿ ಒಂದಕ್ಕೊಂದು ಅಂಟಿಸಿ ಬಿಲ್ಡಪ್ ಮಾಡ್ತೀವಿ. ಇಲ್ಲಿ while selecting slip gauges for a particular size using the available set of slip gauges, first consider the last digit of the size to be built up, then consider the last or the last 2 digits of the subsequent values and continue to select the pieces until required size is available. ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ 44.8725 mm ಲೆಂತ್ ಇರ್ತಕ್ಕಂಥ ಸ್ಲಿಪ್ ಗೇಜ್ ಅನ್ನ ನಾವು ಬಿಲ್ಡ್ ಮಾಡಬೇಕು. ಸಿಂಗಲ್ ಪೀಸ್ ಅಂತೂ ನಮ್ಗೆ ಸಿಗಲ್ಲ. ಸೊ ಈ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ, ನಾವು ಇಲ್ಲಿ ಯಾವುದನ್ನು ಯೂಸ್ ಮಾಡಿ 112 ಪೀಸ್ ಇರ್ತಕ್ಕಂಥ ಒಂದು ಗೇಜ್ ಬ್ಲಾಕ್ಸ್, ಸ್ಲಿಪ್ ಗೇಜಿನ ಒಂದು ಬಾಕ್ಸ್ ಅಲ್ಲಿ ಸ್ಲಿಪ್ ಗೇಜ್ಗಳನ್ನ ಆಯ್ಕೆ ಮಾಡಿಕೊಂಡು, ಪರ್ಟಿಕ್ಯುಲರ್ ಸ್ಲಿಪ್ಗಳನ್ನು ಆಯ್ಕೆ ಮಾಡಿಕೊಂಡು 44.8725 mm ಅನ್ನ ಬಿಲ್ಡಪ್ ಮಾಡಬೇಕು. ಹಾಗಾದ್ರೆ ಇದು ಮೊದಲು ಏನ್ ಮಾಡ್ಬೇಕಂದ್ರೆ, ನಾವು ಇದು ಲಾಸ್ಟ್ 44.8725 ಇದೆ ಅಲ್ಲ, ಈ ಲಾಸ್ಟ್ ಡಿಜಿಟ್ ಏನು 5, 0005. ಈ 5 ಬರ್ತಕ್ಕಂಥದ್ದು, ಲಾಸ್ಟ್ ಡಿಜಿಟ್ ಅಲ್ಲಿ 5 ಬರ್ತಕ್ಕಂಥದ್ದು ಯಾವ ಸ್ಲಿಪ್ ಗೇಜ್ ಇದೆ ಅದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಅದನ್ನ ಸೆಲೆಕ್ಟ್ ಮಾಡಿ ಅದ್ರ ವ್ಯಾಲ್ಯೂ ಎಷ್ಟು ಐತಲ್ಲ ಅದನ್ನ ಇದರಲ್ಲಿ ಮೈನಸ್ ಮಾಡ್ಕೋಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು G2, ಅದಕ್ಕಿಂತ ನೆಕ್ಸ್ಟ್ ಅದರ ನಂತರ 7, ಅದರ ನಂತರ 8. ಅಂದ್ರೆ ನಾವು ಈ ಕಡೆಯಿಂದ ಸೆಲೆಕ್ಟ್ ಮಾಡ್ತಾ ಬರ್ಬೇಕು, ಮೊದಲು ಈ ಕಡೆಯಿಂದ ಕಡಿಮೆ ಮಾಡ್ತಾ ಬರ್ಬೇಕು.
ಸೊ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಇದು 0 ಆಗುತ್ತೆ. ನೆಕ್ಸ್ಟ್ ಇದ್ರದ್ದು ಈ ಗ್ರೇಡ್ ಈ ಒಂದು ವ್ಯಾಲ್ಯೂವನ್ನು ಸೆಲೆಕ್ಟ್ ಮಾಡಿದ್ರೆ ಇದು 0 ಆಗುತ್ತೆ. ಈ ವ್ಯಾಲ್ಯೂ ಸೆಲೆಕ್ಟ್ ಮಾಡಿದ್ರೆ 0 ಆಗುತ್ತೆ. ನೆಕ್ಸ್ಟ್ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಇದು 0 ಆಗುತ್ತೆ. ಆ ಥರ ನಾವು ಮೊದಲು ಪಾಯಿಂಟ್ ಡೆಸಿಮಲ್ಗಳಿಗೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಡೆಸಿಮಲ್ನಿಂದ ನಾವು ಸೆಲೆಕ್ಷನ್ ಮಾಡ್ತಾ ಬರಬೇಕು. ಇಲ್ಲಿ ನೋಡೋಣ, ಈಗ ಒಂದು ಎಕ್ಸಾಂಪಲ್ 112 ಪೀಸ್ ಇದೆ. ನಾವು ಎಷ್ಟರದ್ದು ಬಿಲ್ಡಪ್ ಮಾಡ್ಬೇಕಂದ್ರೆ ಇಲ್ಲಿ 44.8725 ಬೇಕು. ಪೀಸ್ ಎಷ್ಟದಿದು? 112 ಪೀಸ್ ಇದೆ. ನೂರ 12 ಪೀಸ್ ಇರ್ತಕ್ಕಂಥ ಅದರಲ್ಲಿ ನಮ್ಗೆ ಗೊತ್ತಿದೆ ಒಂದು ಸ್ಪೆಷಲ್, ಆಗಲೇ ನಿಮ್ಗೆ ಇದೇ ಉದಾಹರಣೆ ಕೊಟ್ಟಿದ್ದೇನೆ. ಒಂದು ಸ್ಪೆಷಲ್ ಪೀಸ್ ಇರುತ್ತೆ, ಅದ್ರದ್ದು ಎಷ್ಟು ಇರ್ತದೆ? 1.0005 mm ಇರುತ್ತೆ. ಹಾಗಾದ್ರೆ ಇಲ್ಲಿ ನಮಗೆ ಇಲ್ಲಿ ನೋಡಿ ಪಾಯಿಂಟ್ ನಂತರ ಡೆಸಿಮಲ್ಸ್ ಅನ್ನ ನೋಡಿ 5 ಇದೆ. ಸೊ ಇಲ್ಲಿ 5 ಇದೆ, ಇವನ್ ಬಿಟ್ಬಿಡಿ, ಇದನ್ನ ಆಮೇಲೆ ಸೆಲೆಕ್ಷನ್ ಮಾಡಿ. ಸೊ ಮೊದಲು ಇದನ್ನು ಸೆಲೆಕ್ಟ್ ಮಾಡೋಣ. ಹಾಗಾದ್ರೆ ಫಸ್ಟ್ ಸ್ಲಿಪ್ ಇದು 44.8725 ಅಲ್ಲಿ 1.0005 ಅನ್ನು ಮೈನಸ್ ಮಾಡಿ. ಆವಾಗ ಉಳಿತಕ್ಕಂಥದ್ದು ಎಷ್ಟು? 43.8720. ಈಗ ಈ ಲೆಂತ್ ಸೆಲೆಕ್ಟ್ ಆಗಿದೆ. ಈಗ ನಮಗೆ ಇಷ್ಟು ಬೇಕು. ಇದರಲ್ಲಿ ನಮಗೆ ನೆಕ್ಸ್ಟ್ ಬೇಕಾಗಿರೋದು ಇದು. ಈ ಡಿಜಿಟ್ಗೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ಬ್ಲಾಕ್ ಸಿಗುತ್ತೆ ಅನ್ನೋದನ್ನು ನೋಡ್ಬೇಕು. ಈಗ ನಾವು ಇಲ್ಲಿ ನೋಡ್ರಿ, ಒಂದನೇದಾಯ್ತು. ಇಲ್ಲಿ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಫಸ್ಟ್ ಸೀರೀಸ್ಗೆ ಇದು ಸೆಲೆಕ್ಟ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ನೋಡಿ, ಇದು ಸ್ಪೆಷಲ್ ಫಸ್ಟ್ ಸೀರೀಸ್ ಅಲ್ಲಿ 1.001 ಇಂದ 1.009 ವರೆಗೂ ನಮಗೆ ಬೇಕಾಗಿರೋದು ಇಲ್ಲಿಗ 002 ಬೇಕು. ಸೊ 1.002 ಇದೆ ಅಲ್ವಾ? ಇದೆ. ಇಲ್ಲಿ ನೋಡಿ 1.001, 002, 003, 004 ಇಂದ ಒಟ್ಟು 009 ವರೆಗೂ ಸಿಗುತ್ತೆ. ಅಂದ್ರೆ 9 ಪೀಸ್ ಇದಾವೆ. ಹಾಗಾದ್ರೆ ಇಲ್ಲಿ ನಾವು ಯಾವ ಸೆಲೆಕ್ಟ್ ಮಾಡಬೇಕು? ಎರಡನೇದಿದು 1.0020. ಇದು ಒಂದನೇ ಸ್ಲಿಪ್, ಇದು ಎರಡನೇ ಸ್ಲಿಪ್. ಹಾಗಾದ್ರೆ ಇಲ್ಲಿ ಎಷ್ಟು ಉಳಿತು? 42.870 ಉಳಿತು. ಸೊ ಒಂದನೇದು ಸೆಲೆಕ್ಟ್ ಮಾಡಿದ್ವಿ. ಇಲ್ಲಿ ನೋಡ್ರಿ, ಒಂದನೇದು ಸೆಲೆಕ್ಟ್ ಮಾಡಿದಾಗ 43.872 ಉಳಿತು. ನೆಕ್ಸ್ಟ್ ನೋಡಿ, ಎರಡನೇದ್ದು ಫಸ್ಟ್ ಸೀರೀಸ್ ಅಲ್ಲಿ 1.002 ತಗೊಂಡ್ವಿ. ಎಷ್ಟು ಉಳಿತು? 42.870 ಉಳಿತು. ನೆಕ್ಸ್ಟ್ ಈಗ ಸೆಕೆಂಡ್ ಸೀರೀಸ್ ಅಲ್ಲಿ ಇಲ್ಲಿ ನೆಕ್ಸ್ಟ್ ನೋಡಿ, ಇಲ್ಲಿರೋದು ಬಹಳ ಮಜಾ. 42.8700 ಇದೆ. ಈಗ ನಮ್ಮಲ್ಲಿ ಉಳಿದಿರೋ ಯಾವ್ಯಾವು ಇದಕ್ಕೆ? ಇಲ್ಲಿ 1.01 ಲಿಂದ 1.49 ವರೆಗೂ 49 ಪೀಸ್ ಸಿಗ್ತಾವ. ಓಕೆ, ಅದನ್ನು ಬಿಟ್ರ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು 0.5. ಅದರ ಅರ್ಥ ಏನಂದ್ರೆ, ನಾವು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಈ ಡಿಜಿಟ್ ಅಲ್ಲಿ ಲಾಸ್ಟ್ ಇಲ್ಲಿ ಪಾಯಿಂಟ್ ಅಂತ ಬರ್ತಕ್ಕಂಥ ಡಿಜಿಟ್ ಅಲ್ಲಿ 0.5 ಉಳಿಯೋ ರೀತಿಯಲ್ಲಿ ಮೈನಸ್ ಮಾಡಬೇಕು. ಎಷ್ಟು? 0.5. ಈ 0.87 ಇದೆ. 0.87 ಅಲ್ಲಿ 0.50 ಉಳಿಯುವ ಹಾಗೆ ಮೈನಸ್ ಮಾಡಬೇಕು. ಅಂದ್ರೆ ಎಷ್ಟು ಮೈನಸ್ ಮಾಡಬೇಕು? ಇಲ್ಲಿ ನಾವು ಎಷ್ಟು ಸೆಲೆಕ್ಟ್ ಮಾಡಬೇಕು? 0.3700ಗಳನ್ನ 1.3700 ಇರ್ತಕ್ಕಂಥ ಸ್ಲಿಪ್ ಅನ್ನ ಯಾವ ಸೀರೀಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು? ನಾವು ಸೆಕೆಂಡ್ ಸೀರೀಸ್ ಅಲ್ಲಿ. ಇದು ಸ್ಪೆಷಲ್, ಇದು ಫಸ್ಟ್ ಸೀರೀಸು,
ಇದು ಸೆಕೆಂಡ್ ಸೀರೀಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅವಾಗ ಎಷ್ಟು ಉಳಿತದೆ? 41.500 ಉಳಿತದೆ. ಯಾಕಂದ್ರೆ ನೋಡಿ ಯಾಕಂದ್ರೆ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ 0.1 ಸ್ಟೆಪ್ ಬಿಟ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು 0.5 mm. ಸೊ ಅದಕ್ಕೆ ಇಲ್ಲಿ ನಮಗೆ 0.5 ಉಳಿಯುವ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ನೋಡಿ, ಅದಾದ ನಂತರ ಲಾಸ್ಟ್ಗೆ 25, 50 ಈ ತರ ಸಿಗುತ್ತೆ ನಮಗೆ. ನೆಕ್ಸ್ಟ್ ಸೀರೀಸ್ ಅಲ್ಲಿ ಈಗ ಇಲ್ಲಿ 25 mm ಉಳಿಯೋ ರೀತಿಯಲ್ಲಿ ನಾವು 0.5 ಸೀರೀಸ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ 41.5 ಅಲ್ಲಿ 25 ಮೈನಸ್ ಮಾಡ್ರಿ ಎಷ್ಟು ಬರುತ್ತೆ? ಕರೆಕ್ಟಾ? 16.5 ಇರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಬಹುದು. ಸೊ ಅವಾಗ ಏನಾಗುತ್ತೆ, ಇಲ್ಲಿ ನೋಡಿ ಥರ್ಡ್ ಸೀರೀಸ್ ಅಲ್ಲಿ 0.5 ಇಂದ 24.5 ವರೆಗೂ ಸಿಗುತ್ತೆ ನಮಗೆ. ಸೊ 0.5, 1.5 ಈ ರೀತಿ ಸಿಗುತ್ತೆ. ನಮಗೆ ಬೇಕಾಗಿರೋದು ಇಲ್ಲಿ ಯಾವುದು? 16.5 ಅನ್ನು ಸೆಲೆಕ್ಟ್ ಮಾಡ್ಕೋ. ಜೀರೋ ಉಳಿತು. ಇಲ್ಲಿ ಲಾಸ್ಟ್ಗೆ 25 ಉಳಿತು. ಇಲ್ಲಿ ನೋಡಿ, ಇದು 4ನೇ ಸ್ಲಿಪ್ಪು ಯಾವುದು? ಗ್ರೇಡ್, ಥರ್ಡ್ ಗ್ರೇಡ್. ಅದಾದ್ಮೇಲೆ ಇದು 5ನೇ ಸ್ಲಿಪ್ಪು ಯಾವುದು? 4th ಗ್ರೇಡ್. ಸೊ ಟೋಟಲ್ ನಾವೀಗ 5 ಸ್ಲಿಪ್ಗಳು, 5 1 2 3 4 5 ಸ್ಲಿಪ್ಗಳನ್ನು ಯೂಸ್ ಮಾಡಿ ಏನ್ ಮಾಡಿದ್ವಿ? ಯಾವ ಲೆಂತ್ ಅನ್ನ? 44.8725 ಅನ್ನ ಬಿಲ್ಡಪ್ ಮಾಡಿದ್ವಿ. ಇಲ್ಲಿ ಮೊದಲು ನಾವು ಯಾವ್ದನ್ನ ರಿಂಗಿಂಗ್ ಮಾಡ್ಬೇಕಂದ್ರೆ ಮೊದಲು 25 mm ತಗೋಬೇಕು. ಅದ್ರ ಮೇಲ್ಗಡೆ ಯಾವ್ದನ್ನ ಅಟ್ಯಾಚ್ ಮಾಡಬೇಕು? ರಿಂಗಿಂಗ್ ಮುಖಾಂತರ 16.500 ಅದನ್ನ ಅಟ್ಯಾಚ್ ಮಾಡಬೇಕು. ಅದಾದ ನಂತರ 1.3700, ಅದಾದ ನಂತರ 1.0020, ಅದಾದ ನಂತರ 1.0005. ಟೋಟಲ್ 5 ಆದವು. ಇದನ್ನ ಇದು ಮಾಡಿದಾಗ ಇಲ್ಲಿ 5 ನೋಡಿ, 5ಕ್ಕೆ 5 2 7 5 3 8 6 7 8 9 4. ಸೊ ಟೋಟಲು 44.8725 ಆಯ್ತು. ಈ ರೀತಿಯಾಗಿ ನಾವು ಏನ್ ಮಾಡಬೇಕು? ಒಂದು ಸ್ಲಿಪ್ ಗೇಜ್ ಅನ್ನ ಬಿಲ್ಡಪ್ ಮಾಡಬೇಕು. ಅರ್ಥ ಆಯ್ತು ಅನ್ಕೊಂಡಿದ್ದೆ. ಸೊ ಈಗ ಫಸ್ಟ್, ಸೆಕೆಂಡ್, ಥರ್ಡ್ ಎಲ್ಲ ಆದ್ಮೇಲೆ ಸೆಕೆಂಡ್ ಸೀರೀಸ್ 1.37, ನೆಕ್ಸ್ಟ್ ಅದಾದ ನಂತರ ಥರ್ಡ್ ಸೀರೀಸ್ 16.5. ಸೊ ಈ ರೀತಿ ಸೆಲೆಕ್ಷನ್ ಮಾಡಿ ನಾವು ಏನ್ ಮಾಡ್ಬೇಕಂದ್ರೆ ಸ್ಲಿಪ್ ಗೇಜ್ ಅನ್ನ ಇದು ಮಾಡ್ಬೇಕು. ಸೊ ಇಲ್ಲಿಗೆ ಸ್ಲಿಪ್ ಗೇಜ್ಗಳ ಬಗ್ಗೆ ಆಯ್ತು. ಈ ಸ್ಲಿಪ್ ಗೇಜ್ಗಳು ಹೆಚ್ಚಾಗಿ ಎಲ್ಲಿ ಯೂಸ್ ಆಗ್ತವೆ ಅಂದ್ರೆ ಸೈನ್ ಬಾರ್ ಜೊತೆಗೆ ಯೂಸ್ ಮಾಡ್ತಾವೆ. ಆಮೇಲೆ ನಾವೇನಾದ್ರೂ ಹೈಟ್ಗಳನ್ನ, ಎಕ್ಸಾಕ್ಟ್ ಹೈಟ್ಗಳನ್ನ ಚೆಕ್ ಮಾಡ್ಲಿಕ್ಕೆ ಮೇಲೆ ಡೈಲ್ ಗೇಜ್ ಇರುತ್ತೆ. ಡೈಲ್ ಗೇಜ್ ಅನ್ನು ಸೆಟ್ ಮಾಡಿ ಅಂದ್ರೆ ಕೆಲವೊಂದು ಕಾಂಪೋನೆಂಟ್ ಇಷ್ಟೇ ಹೈಟ್ಗೆ ಮೆಷಿನಿಂಗ್ ಮಾಡ್ಬೇಕು, ಮಿಲ್ಲಿಂಗು, ಗ್ರೈಂಡಿಂಗು ಏನೋ ಮಾಡ್ಬೇಕು ಅಂತ ಇರ್ತಾವೆ. ಕಾಂಪೋನೆಂಟ್ ಅನ್ನು ಮಾಡಿ ಸರ್ಫೇಸ್ ಗೇಜ್ ಮೇಲೆ, ಇದು ಸರ್ಫೇಸ್ ಪ್ಲೇಟ್ ಮೇಲೆ ಇಟ್ಟು ಜಸ್ಟ್ ಹಿಂಗೆ ನೋಡಿ, ಮಾರ್ಕಿಂಗ್ ಟೇಬಲ್ ಅಥವಾ ಸರ್ಫೇಸ್ ಪ್ಲೇಟ್ ಮೇಲೆ ಇಟ್ಟು, ಆ ಸರ್ಫೇಸ್ ಪ್ಲೇಟ್ ಮೇಲೆ ಏನ್ ಮಾಡಿರ್ತಾರೆ? ಡೈಲ್ ಗೇಜ್ ಇಟ್ಟು ಸೆಟ್ ಮಾಡ್ತಾರೆ. ಜೀರೋ ಸೆಟ್ ಇಟ್ಟು ಅಲ್ಲಿ ಕೆಳಗಡೆ ನಾವೇನ್ ಮಾಡ್ತೀವಿ? ಸ್ಲಿಪ್ ಗೇಜ್ ಅದೆಷ್ಟು ಬೇಕೋ ಹೈಟ್ ಅನ್ನ ಸೆಟ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಇಷ್ಟು 44.8725 ಬೇಕಾಗಿದೆ ಅಂತ ಹೇಳ್ಕೊಡ್ರಿ. ಅವಾಗ ನಾವು ಸ್ಲಿಪ್ ಗೇಜ್ ಅನ್ನ ಆ ಒಂದು ಡೈಲ್ ಟೆಸ್ಟ್ ಇಂಡಿಕೇಟರ್ ಕೆಳಗಡೆ ಇಟ್ಟು ಡೈಲ್ ಟೆಸ್ಟ್ ಅನ್ನು 0 ಸೆಟ್ ಮಾಡಿ
ತಕ್ಕೋಬೇಕು. ಆ ನಂತರ ನಾವು ಕಾಂಪೋನೆಂಟನ್ನು ಹಾಕಿ ಚೆಕ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಒಂದ್ಸಲ ಸೆಟ್ಟಿಂಗ್ ಮಾಡಿದ್ರೆ ಮುಗಿದೋಯ್ತು, ಅದು ಡಿಸ್ಟರ್ಬೆನ್ಸ್ ಆಗಲ್ಲ. ಪದೇ ಪದೇ ನಾವು ಸ್ಲಿಪ್ ಗೇಜ್ ಚೆಕ್ ಮಾಡ್ತಕ್ಕಂಥ ಇದರಲ್ಲ, ನೀಟಾಗಿ ಆ ಒಂದು ಕಾಂಪೋನೆಂಟು ರಿಕ್ವೈರ್ಡ್ ಸ್ಟ್ಯಾಂಡರ್ಡ್ ಡೈಮೆನ್ಷನ್ಗಿಂತ ಎಷ್ಟು ವೇರಿಯೇಷನ್ ಇದೆ ಅನ್ನೋದನ್ನು ನಾವು ಈಸಿಯಾಗಿ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕಂಡುಹಿಡಿಬಹುದು. ಸೊ ಇದು ಸ್ಲಿಪ್ ಗೇಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇದು. ಮತ್ತು ನೆಕ್ಸ್ಟ್ ಇದರಲ್ಲಿ ನಾವು ಇನ್ನೊಂದು ಅಂದ್ರೆ ಸೈನ್ ಬಾರ್ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.